ಎಲ್ರಿಗೂ ನಮಸ್ಕಾರ. ಚಳಿಗಾಲ ಇನ್ನೇನು ಶುರು ಆಗ್ತಾ ಬಂತು. ಎಲ್ಲರ ಮನೆಯಲ್ಲೂ ಶೀತ, ಕೆಮ್ಮು, ಕಫ, ಜ್ವರ ಅಂತ ಸರ್ವೇ ಸಾಮಾನ್ಯವಾಗಿ ಕೇಳ್ತಾನೆ ಇರ್ತೀವಲ್ಲ. ಹಾಗಾದರೆ ಅದಕ್ಕೆಲ್ಲದಕ್ಕೂ ಮನೆ ಮದ್ದು ಇವತ್ತು ನಾವೊಂದು ಮಾಡೋಣ. ಶುಂಠಿಯಿಂದ ಯಾವ ಥರ ಕ್ಯಾಂಡಿನ ಮಾಡೋದು ಅಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಶುಂಠಿ ಕ್ಯಾಂಡಿ ಮಾಡಬೇಕಾದ್ರೆ 1 ಕಪ್ ಆಗುವಷ್ಟು ನಾನಿಲ್ಲಿ ಕೆಂಪು ಕಲ್ಸಕ್ರೆನ ತಗೊಂಡಿದ್ದೀನಿ. ನೀವು ಕೆಂಪು ಕಲ್ಸಕ್ರೆ ಇಲ್ಲ ಅಂತಂದರೆ ಬಿಳಿ ಕಲ್ಸಕ್ರೆನೂ ತಗೊಳ್ಬೋದು. ಯಾವುದೇ ಕಲ್ಸಕ್ರೆನ ತಗೊಂಡ್ರು ನಾವು ಇದನ್ನು ಕುಟ್ಟಿ ಪುಡಿ ಮಾಡಬೇಕಾಗುತ್ತೆ. ನೋಡಿ, ಕುಟಾಣಿನ ತಗೊಂಡು ನಾನಿಲ್ಲಿ ಪುಡಿ ಮಾಡ್ತಾ ಇದ್ದೀನಿ. ಸಣ್ಣಕ್ಕೆ ಪುಡಿ ಮಾಡಿಕೊಂಡ ನಂತರ ನಾವು ಇದನ್ನು ಪಾಕ ಮಾಡೋದಕ್ಕಿದೆ. ಪ್ರತಿಯೊಂದನ್ನು ನಾವು ಈ ಥರ ಪುಡಿ ಮಾಡಿಕೊಂಡು ಸೈಡಲ್ಲಿ ತಟ್ಟೆಯಲ್ಲಿ ಎತ್ತಿಡಬೇಕು. ತುಂಬಾ ದೊಡ್ಡ ದೊಡ್ಡ ಪೀಸಸ್ ಇದ್ದರೆ ಇದು ಸಕ್ಕರೆ ಪಾಕದಲ್ಲಿ ಇದು ಕರಗಲ್ಲ ಸರಿಯಾಗಿ. ನೋಡಿ, ಇಷ್ಟು ಸಣ್ಣಕ್ಕೆ ಪುಡಿ ಆಗಬೇಕು. ನಾನು ಈಗಾಗಲೇ ಮಾಡಿಟ್ಟಿದ್ದೀನಿ ನೋಡಿ. ಇನ್ನು ನೆಕ್ಸ್ಟ್ ನಾವಿದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು ಅನ್ನೋದನ್ನು ನೋಡೋಣ. ನಮ್ಮ ಮನೆಯಲ್ಲೇ ಇರಬಹುದಾದಂತಹ ಒಣ ಶುಂಠಿನ ತಗೊಂಡಿದ್ದೀನಿ. 5 ಪೀಸ್ ಆಗುವಷ್ಟು ಒಣ ಶುಂಠಿ ಇದೆ. 1 ಪೀಸ್ ಆಗುವಷ್ಟು ಜ್ಯೇಷ್ಠ ಮಧು ತಗೊಂಡಿದ್ದೀನಿ. ಆಮೇಲಿಂದ ಹಿಪ್ಪಲಿ ನಿಮ್ಮಲ್ಲಿ ಇದ್ದರೆ ಹಾಕ್ಬೋದು. ಹಿಪ್ಪಲಿ ಇದು 2 ಪೀಸಸ್ ಇದೆ. ಆಮೇಲೆ 1 ಜಾಯಿಕಾಯಿ ತಗೊಂಡಿದ್ದೀನಿ ನೋಡಿ, 1 ಜಾಯಿಕಾಯಿ. ಆಮೇಲೆ ಒಳ್ಳೆ ಮೆಣಸು ಅಥವಾ ಕಾಳು ಮೆಣಸು ಏನು ಹೇಳ್ತೀವಿ, ಕರಿಮೆಣಸು, ಅದು 1 ಅರ್ಧ ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ. ಇಷ್ಟನ್ನು ತಗೊಂಡು ನಾವೀಗ ಇವಿಷ್ಟನ್ನು ನಾವು ಸ್ವಲ್ಪ ಗುದ್ದಿ ಹಾಕಬೇಕಾಗುತ್ತೆ. ಕುಟಾಣಿನ ತಗೊಂಡು ಸ್ವಲ್ಪ ಕ್ರಷ್ ಮಾಡಿದ ಥರ ಮಾಡಿದರೆ ಸಾಕು. ಇಷ್ಟು ಮಾಡಿ ನಾವು ಇದನ್ನು ಮಿಕ್ಸಿಗೆ ಹಾಕೋದ್ರಿಂದ ಬೇಗನೆ ಈಸಿಯಾಗಿ ಇದನ್ನು ಫೈನ್ ಪುಡಿ ಮಾಡ್ಬೋದು. ಇಲ್ಲಾಂತಂದರೆ ಗಟ್ಟಿಯಾಗಿರುತ್ತೆ. ಜ್ಯೇಷ್ಠ ಮಧು, ಶುಂಠಿ ಎಲ್ಲ ಮಿಕ್ಸಿಯಲ್ಲಿ ಆ ಥರ ನಮಗೆ ಇದು ಫೈನ್ ಪೌಡ್ರ್ ಆಗಲ್ಲ. ಅದಕ್ಕೋಸ್ಕರ ನೋಡಿ, ಎಲ್ಲನ ತಗೊಂಡು ಸ್ವಲ್ಪ ಗುದ್ದಿ ಹಾಕಿದರೆ ಸಾಕು, ಪುಡಿ ಆಗುವಷ್ಟು ಅಷ್ಟೇ. ನೋಡಿ, ಇಷ್ಟ ಆದರೆ ಸಾಕು. ಇದನ್ನು ನಾವಿನ್ನೀಗ ಮಿಕ್ಸಿಯಲ್ಲಿ ಹಾಕಿ ಫೈನ್ ಪೌಡ್ರ್ ಮಾಡ್ಕೊಳ್ಬೇಕು. ಕುಟ್ಟಿ ಪುಡಿ ಮಾಡಿದಂಥ ಇಂಗ್ರೀಡಿಯೆಂಟ್ಸನ್ನೆಲ್ಲ ಏನಿದೆ ನಾವೀಗ ಮಿಕ್ಸಿ ಜಾರಲ್ಲಿ ಹಾಕಿ ಫೈನ್ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಈಗಾಗಲೇ ನೋಡ್ಬೋದು ನೀವು, ಇಷ್ಟು ಆಗಿದೆ ಅಷ್ಟೇ ಇದು. ಇದನ್ನು ನಾವಿನ್ನೀಗ ಜರಡಿ ಹಿಡಿಬೇಕಾಗತ್ತೆ. ಅದರಲ್ಲಿ ನಾರಿನ ಅಂಶ ಎಲ್ಲ ಇರುತ್ತಲ್ಲ, ಅದೆಲ್ಲ ಒಂದು ಸ್ವಲ್ಪ ಹೋಗಬೇಕು. ಚೆನ್ನಾಗಿ ಜರಡಿ ಹಿಡ್ಕೊಳ್ಳೋಣ. ಇವಾಗ ನಾನೊಂದು ಸ್ಟ್ರೈನರ್ ತಗೊಂಡು ಅದರ ಮೇಲೆ ಹಾಕಿ ನೋಡಿ ಜರಡಿ ಹಿಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ನಾರಿನ ಅಂಶ ವೇಸ್ಟ್ ಎಲ್ಲ ಸಿಕ್ತು ನಮಗೆ. ಆದರೆ ಇದು ವೇಸ್ಟ್ ಅಲ್ಲ, ಇದನ್ನು ನಾವು ಕಷಾಯ ಮಾಡಬಹುದು. ಸ್ವಲ್ಪ ನೀರು ಹಾಕಿ ಕುದಿಸಿದ್ರೆ ನಿಮಗೆ ಕಷಾಯ ಆಗುತ್ತೆ. ಶೀತಕ್ಕಂತೂ ತುಂಬ ಒಳ್ಳೆಯದು, ಕೆಮ್ಮುಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಇಷ್ಟು ಫೈನಾಗಿ ಪೌಡ್ರ್ ಬಂದಿದೆಯಲ್ಲ, ಇದನ್ನು ನಾವೀಗ ಸೈಡಿಗೆ ಇಡೋಣ. ನಂತರ ನಾವು ಕುಟ್ಟಿ ಪುಡಿ ಮಾಡಿದಂತಹ ಈ ಕಲ್ಸಕ್ಕರೆ ಇದೆಯಲ್ಲ, ಇದನ್ನು ಪಾಕ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ನಾನು ಬಾಣಲಿನಲ್ಲಿ ಈ ಕಲ್ಸಕ್ಕರೆನ ಹಾಕಿ ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಮೊದಲಿಗೆ ಅರ್ಧ ಗ್ಲಾಸ್ನಷ್ಟು ಹಾಕಿ ಸರಿಯಾಗಿ ನೀರು ಪಾಕ ಆದ ನಂತರ ಇನ್ನು ಪುಡಿಗಳನ್ನೆಲ್ಲ ಹಾಕಿ ಇನ್ನೊಮ್ಮೆ ನೀರು ಹಾಕೋದಿಕ್ಕಿದೆ. ಈಗ ನೋಡಿ, ಇದು ಸ್ವಲ್ಪ ಕರಗಬೇಕಿದು. ಕೈ ಆಡಿಸ್ತಾನೆ ಇರಿ. ನೋಡಿ, ಇಷ್ಟು ಪಾಕ ಆಗಿದೆ. 5 ನಿಮಿಷಗಳ ಕಾಲ ಇದು ಕುದ್ದಿದೆ. ಈಗ ನೋಡಿ, ಸಕ್ಕರೆ ಎಲ್ಲ ಕರಗ್ತು ಅನ್ನುವಾಗ ನಾವು ಮಾಡಿಟ್ಟ ಪುಡಿಗಳನ್ನೆಲ್ಲ ಹಾಕಬೇಕಾಗತ್ತೆ, ಸ್ವಲ್ಪನೇ. ನೋಡಿ, ಇದೀಗ ಆಗಿದೆ, 10 ನಿಮಿಷ ಆಗಿದೆ. ಸಕ್ಕರೆ ಎಲ್ಲ ಕರಗ್ತಾ ಬಂದಿದೆ. ಇನ್ನೀಗ ನಾವು ಮಾಡಿಟ್ಟ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ತಾ ಸ್ವಲ್ಪ ಗಟ್ಟಿ ಅನ್ನಿಸ್ಬೋದು. ಆದರೆ ನಮಗೆ ಸರಿಯಾಗಿ ಇದು ಹುಡಿಯೆಲ್ಲ ಹೊಂದ್ಕೊಳ್ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಬೇಕು. ಅದು ವಿಡಿಯೋದಲ್ಲಿ ಬಂದಿಲ್ಲ. ನಾನು ಒಂದು ಸ್ವಲ್ಪ ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ. ಆಮೇಲೆ ನೋಡಿ, ಚೆನ್ನಾಗಿ ಪಾಕ ಮಾಡ್ಕೊಳ್ಬೇಕಾಗತ್ತೆ ಇದನ್ನು. ಸಕ್ಕರೆಯಲ್ಲಿ ಸರಿಯಾಗಿ ಶುಂಠಿ, ಜ್ಯೇಷ್ಠ ಮಧು, ಕಾಳು ಮೆಣಸು, ಆಮೇಲಿಂದ ಜಾಯಿಕಾಯಿ ಎಲ್ಲ ನಾವು ಹಾಕಿರ್ತೀವಲ್ಲ, ಅವೆಲ್ಲ ಪಾಕದಲ್ಲಿ ಸರಿಯಾಗಿ ಹೊಂದ್ಕೊಳ್ಬೇಕು. ಈಗ ನೋಡಿ, 5 ನಿಮಿಷಗಳ ಕಾಲ ನಾನು ಹೀಗೆ ಕುದಿಸಿದ್ದೀನಿ. ಇಷ್ಟ ಆದರೆ ಸಾಕು. ಇದು ಆದ ನಂತರ ನಾವಿನ್ನೀಗ ಒಂದು ಸಿಲಿಕಾನ್ ಮೌಲ್ಡನ್ನು ತಗೊಂಡಿದ್ದೀನಿ ನಾನು. ಆ ಸಿಲಿಕಾನ್ ಮೌಲ್ಡಿಗೆ ನಾವು ಇದನ್ನು ಶಿಫ್ಟ್ ಮಾಡಬೇಕಾಗುತ್ತೆ. ಈ ಥರದ ಸಿಲಿಕಾನ್ ಮೌಲ್ಡ್ ನಿಮಗೆ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ, ಅಥವಾ ಹೊರಗಡೆ ಮಾರ್ಕೆಟಲ್ಲಿ ಕೂಡ ಸಿಗ್ಬೋದು ಇದು.
ನೀವು ಒಂದ್ಸಲ ನೋಡ್ಬೋದು. ಅಥವಾ ನಮಗೆ ಇದು ಸಿಕ್ಕಿಲ್ಲ ಅಂತಂದರೆ ಕೈಯಲ್ಲಿ ನಾವು ಸ್ವಲ್ಪ ಪಾಕ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟ ನಂತರ ಕೈಯಲ್ಲಿ ಉಂಡೆಗಳನ್ನಾಗಿ ಆದರೂ ಮಾಡಬಹುದು. ಇದೀಗ 1 ಗಂಟೆಗಳ ಕಾಲ ನಾವು ಹೀಗೆ ಆರೋದಕ್ಕೆ ಬಿಡಬೇಕು, ತಣ್ಣಗಾಗಬೇಕಿದು. ಸರಿಯಾಗಿ ತಣ್ಣಗಾದ ನಂತರನೇ ಡಿಮೌಲ್ಡ್ ಮಾಡಬೇಕು. ವಿಂಟರ್ ಸೀಸನ್ ಶುರು ಆಯಿತು ಅಂದರೆ ಸಾಕು, ಎಲ್ರಿಗೂ ಕೆಮ್ಮು, ದಮ್ಮು, ಜ್ವರ, ಶೀತ ಅಂತ ಇದ್ದೇ ಇರುತ್ತಲ್ಲ. ಆಗಾಗ ಇದನ್ನು ಒಂದು ಕ್ಯಾಂಡಿನ ಬಾಯಿಗೆ ಹಾಕ್ತಾ ಇದ್ದರೆ ಸ್ವಲ್ಪ ಕಂಟ್ರೋಲಲ್ಲಿ ಇರುತ್ತೆ ಇದು. ಈಗಾಗಲೇ ಹಾಕಿಟ್ಟಂತಹ ಮಿಶ್ರಣನ ನಾವು ಪ್ರತಿಯೊಂದಕ್ಕೂ ಸರಿಯಾಗಿ ನಾವೀಗ ಸೆಟ್ ಮಾಡಬೇಕಾಗುತ್ತೆ. ಎಲ್ಲೆಲ್ಲೂ ಬಾಕಿ ಇದೆಯೋ ಅಲ್ಲಲ್ಲಿ ಸೈಡಲ್ಲೆಲ್ಲ ನಾವು ಅದನ್ನು ಫಿಲ್ ಮಾಡ್ತಾ ಹೋಗಬೇಕು. ಸರಿಯಾಗಿ ಫಿಲ್ ಆದ ನಂತರ ನಾವು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. 1 ಗಂಟೆಗಳ ಕಾಲ ಹಾಗೆ ಇಟ್ಟರೆ ಇದು ತಣ್ಣಗಾಗುತ್ತೆ. ತಣ್ಣಗಾದ ನಂತರ ನಾವು ಮತ್ತೆ ಡಿಮೌಲ್ಡ್ ಮಾಡಬಹುದು. ಅಂತೂ ತುಂಬಾ ರುಚಿಯಾದಂತಹ ಈ ಕ್ಯಾಂಡಿಯನ್ನು ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಸೂಪರ್ ಆಗಿರುತ್ತೆ. ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಈಗಾಗಲೇ ನಾವು ಸೆಟ್ ಮಾಡಿಟ್ಟಂತಹ ಇದು ಸರಿಯಾಗಿ ಸೆಟ್ ಆಗಿದೆ. ಈಗ 1 ಗಂಟೆಗಳ ಕಾಲ ಆಗಿದೆ ನೋಡಿ ಯಾವ ಥರ ಗಟ್ಟಿಯಾಗಿ ಬಂದಿದೆ ಅಂತ. ಇದನ್ನು ನಾವಿನ್ನು ಡಿಮೌಲ್ಡ್ ಮಾಡೋಣ. ಡಿಮೌಲ್ಡ್ ಮಾಡಿ ಒಂದೊಂದಾಗಿಯೇ ಹೊರಗಡೆ ತೆಗೆದು ಬಾಟ್ಲಿಯಲ್ಲಿ ಹಾಕಿ ಇಡ್ಬೋದು. ಇದನ್ನು ಗಾಜಿನ ಬಾಟ್ಲಿಯಲ್ಲೇ ಹಾಕಿ ಇಡಬೇಕು ಯಾವತ್ತು. ನೋಡಿ ಹೇಗೆ ಬರ್ತಿದೆ ಅಂತ. ತುಂಬ ಈಸಿಯಾಗಿ ಬರುತ್ತೆ. ನಿಮ್ಮಲ್ಲಿ ಈ ಥರದೊಂದು ಸಿಲಿಕಾನ್ ಮೌಲ್ಡ್ ನೀವು ತಗೊಂಡ್ರೆ ಆಗಾಗ ಕ್ಯಾಂಡಿಯನ್ನೆಲ್ಲ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅಥವಾ ನೀವು ಕೈಯಲ್ಲೇ ಉಂಡೆ ಮಾಡಿ ಆದರೂ ನಾವು ಇದನ್ನು ಮಾಡಬಹುದು. ಸಾಫ್ಟ್ ಆಗುತ್ತೆ. ನಾವು ಈ ಥರ ಕ್ಯಾಂಡಿ ಮೌಲ್ಡಲ್ಲಿ ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ನೋಡಿ. ತುಂಬ ಗಟ್ಟಿಯಾಗಿಲ್ಲ ಇದು, ತುಂಬ ಸಾಫ್ಟ್ ಆಗೂ ಇಲ್ಲ, ಮೀಡಿಯಮ್ ಆಗಿದೆ. ಹಲವಾರು ರೀತಿಯಿಂದ ಮಾಡ್ತಾರೆ ಈ ಥರ ಕ್ಯಾಂಡಿಯನ್ನು. ಬೆಲ್ಲದಿಂದ ಕೂಡ ಮಾಡಬಹುದು, ಸಕ್ಕರೆಯಿಂದ ಕೂಡ ಮಾಡೋದಕ್ಕೆ ಬರುತ್ತೆ. ಈಗ ನಾನು ಈಗಾಗಲೇ ಹಾಕಿದಂತಹ ಪದಾರ್ಥಗಳನ್ನು ಬಿಟ್ಟು ಬೇರೆ ನಿಮಗೆ ಏನಾದರೂ ಏಲಕ್ಕಿ ಅಥವಾ ಸ್ವಲ್ಪ ಲವಂಗ ಈ ಥರದ್ದೆಲ್ಲ ಹಾಕಬೇಕು ಅಂತಂದರೂ ಕೂಡ ಹಾಕ್ಬೋದು. ಹಸಿ ಶುಂಠಿ ರಸ ತೆಗೆದು ಕೂಡ ಕ್ಯಾಂಡಿಯನ್ನು ಮಾಡಬಹುದು, ಆದರೆ ಅದರ ವಿಧಾನ ಸ್ವಲ್ಪ ಬೇರೆ ಆಗಿರುತ್ತೆ. ಈಗ ನೋಡಿ ಕ್ಯಾಂಡಿ ರೆಡಿ ಆಯಿತು. ಬಾಟ್ಲಿಯಲ್ಲಿ ಹಾಕಿ ನೀವು ಇದನ್ನು ಎಷ್ಟು ದಿವಸ ಬೇಕು ಅಷ್ಟು ದಿವಸಗಳ ಕಾಲ ಇಟ್ಟು ಇದನ್ನು ತಿನ್ನಬಹುದು. ಒಂದೊಂದು ನಮಗೆ ಆಗಾಗ ಶೀತ ಕೆಮ್ಮು ಎಲ್ಲ ಇದ್ದಾಗ ಅಂತೂ ತುಂಬಾ ಒಳ್ಳೆಯದಾಗುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ವಂದನೆಗಳು.